ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಇವತ್ತು ಬಂದ್ಬಿಟ್ಟು ಗುರುವಾರ. ಸಂಜೆದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಜೆ ಅಂದ್ರೇನು ಅವಾಗಲೇ 6:30 ಆಗಿದೆ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಇವತ್ತು ಏನಾದರೂ ಒಂದು ಕೆಲಸ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ಮಧ್ಯಾಹ್ನನೇ ಅಡುಗೆ ಎಲ್ಲ ಮಾಡಿ ಎಲ್ಲಾನು ಕೆಲಸ ಮುಗಿಸ್ಕೊಂಡಿದ್ದೀನಿ. ಸಂಜೆದು ನನ್ನ ಮಗಳಿಗೆ ಹಬ್ಬಕ್ಕ ಕ್ಲಾಸ್ ಇತ್ತು, ಹೋಗಿ ಬಿಟ್ಬಿಟ್ಟು ಬಂದೆ. ಅವಳಿಗೆ ಹಾಲೆಲ್ಲ ಕೊಟ್ಟೆ, ಸ್ಕೂಲಿಗೆ ಹೋದ್ಲು. ಸ್ಕೂಲಿಂದ ಬಂದು ಸ್ವಲ್ಪ ಓದಿಸಿ ಬರೆಸಿ ಎಲ್ಲನೂ ಆಗಿದೆ. ಇವಾಗ ನಾನು ಬಂದ್ಬಿಟ್ಟು ಸೀರೆಗೆ ಕುಚ್ಚು ಕಟ್ತಾ ಇದ್ದೀನಿ. ಇದು ನಿಮಗೆ ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೆ ಅಂದ್ಕೊಡ್ತೀನಿ. ಲಾಸ್ಟ್ ಬ್ಲಾಗಲ್ಲಿ ಯಾವುದೋ ಒಂದು ಎರಡನೇ ಬ್ಲಾಗಲ್ಲಿ ಎರಡು ದಿವಸದ ಹಿಂದೆ ಬ್ಲಾಗಲ್ಲಿ ತೋರಿಸಿದ್ದೆ ಕ್ಲೀನ್ ಮಾಡ್ತಾ ಇದ್ದೀನಿ ಅಂಥೇಳಿ. ಅದು ಬಂದುಬಿಟ್ಟು ಬ್ಲೌಸ್ ಸ್ಟಿಚ್ ಮಾಡೋಕ್ಕೂ ಕೊಟ್ಬಿಟ್ಟು ಬಂದಿದ್ದೀನಿ. ಅದು ವರ್ಕ್ ಮಾಡ್ಕೋಬೇಕು. ಹಾಗಾಗಿ ಫಸ್ಟು ಸೀರೆಗೆ ಕುಚ್ಚು ಕಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇವತ್ತಂತೂ ಪೂರ್ತಿ ಆಗಲ್ಲ, ಒಂದು ಸ್ವಲ್ಪನೇ ಆಗುತ್ತೆ. ಅದು ಎಷ್ಟು ಕಟ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಸರಿನಾ? ಇವತ್ತಂತೂ ಪೂರ್ತಿ ಬ್ಲಾಗ್ ಮಾಡಿ ಎಂಡ್ ಮಾಡೋಕ್ಕಾಗಲ್ಲ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಬಂದುಬಿಟ್ಟು ಎಲ್ಲನೂ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಥ್ರೆಡ್ಡು ಎಲ್ಲ ತಗೊಂಡಿದ್ದೀನಿ. ಆಮೇಲೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಥ್ರೆಡ್ ಎಲ್ಲ ರೆಡಿ ಥ್ರೆಡ್ ತಗೊಂಡು ಇಟ್ಕೊಂಡಿದ್ದೀನಿ ಅಷ್ಟೇ. ಅದು ಇವಾಗ ಕಟ್ಟಬೇಕು. ಬನ್ನಿ ನಾನು ಯಾವ ಥರ ಕಟ್ತೀನಿ ಅಂಥೇಳಿ ಸ್ವಲ್ಪ ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಇದು ನನ್ನ ಮಗಳು ಸ್ಟಡಿ ಟೇಬಲು. ನನಗೆ ಕಂಫರ್ಟೇಬಲ್ ಆಗುತ್ತೆ ಅಂಥೇಳಿ ಕೆಳಗಡೆ ಕೂತ್ಕೊಂಡಿದ್ದೀನಿ. ಇಲ್ಲಿ ನಾನೇ ಹೊಲ್ಕೊಂಡೆ. ಇವಾಗ ಸ್ಟಿಚಿಂಗ್ ಮಾಡಿಕೊಂಡೆ ನಾನೇ. ಸಣ್ಣಕ್ಕೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಏನಕ್ಕಂದರೆ ಜಿಗ್ಜಾಗ್ ಏನಕ್ಕೆ ಮಾಡಿಸೋಣ ಅಂಥೇಳಿ ಬೇಡ ಅಂದ್ಕೊಂಡು ಇದು ಮಾಡ್ಕೊಂಡಿದ್ದೀನಿ. ನಿಮಗೆ ಕಾಣ್ತಾ ಇರ್ಬೋದು, ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನು ಲೈಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ಕೆಚ್ ಪೆನ್ನಿಂದ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಫುಲ್ ಸೀರೆಗೆ ಮಾಡ್ಕೊಂಡಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಇವಾಗ ಕುಚ್ಚು ಕಟ್ತೀನಿ. ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಬನ್ನಿ, ಬೇಗ ತಡ ಮಾಡೋದು ಬೇಡ, ಕಟ್ಬಿಡೋಣ. ಎಷ್ಟಾಗುತ್ತೆ ಎಷ್ಟು ಇವತ್ತು ಕಟ್ತೀನಿ. ಇನ್ನು ಮತ್ತೆ ನಾಳೆ ನಾಡೋದು ಕಟ್ತಾ ಇರ್ತೀನಿ. ಎಷ್ಟು ನನಗೆ ಯಾವಾಗ ಟೈಮ್ ಇರುತ್ತೆ. ನಾಳೆ ನನ್ನ ಕೆಲಸ ಇದೆ, ಹಾಗಾಗಿ ಇವತ್ತು ಅರ್ಧ ಕಟ್ತೀನಿ. ಇನ್ನು ನಾಳೆ ಅರ್ಧ ಕಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ಬನ್ನಿ ಬೇಗ ಕಟ್ಟೋಣ. ಪ್ರೈಸ್ ಟಂಟಡಾನ್, ಫೈನಲಿ ಇಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕಿದ್ದೀನಿ. ಇವಾಗ ಈ ಥರ ಹಾಕ್ತಾಯಿದ್ದೀನಿ. ನಿಮಗೆ ಕಾಣ್ತಾ ಇದೆನಾ? ಇಲ್ಲಿ ಪಿಂಕ್ ಹಾಕ್ತೀನಿ. ನಾನು ಗ್ರೀನ್ ಮತ್ತು ಪಿಂಕ್ ಸ್ಯಾರಿ ಇರೋದ್ರಿಂದ ಇಲ್ಲಿ ಪಿಂಕ್ ಹಾಕ್ತೀನಿ. ಇಲ್ಲಿ ಎರಡು ಪಿಂಕ್ ಹಾಕ್ತೀನಿ. ಆಮೇಲೆ ಈ ಕಡೆ ಹಿಂಗೆ ಮಾಡಿ ಸ್ಟೋನ್ಸ್ ಹಾಕ್ತೀನಿ. ಸ್ಟೋನ್ಸು ಆಮೇಲೆ ಹಾಕ್ಕೋತೀನಿ. ನೋಡೋಣ ಯಾವ ಥರ ಚೆನ್ನಾಗಿ ಕಾಣುತ್ತೆ ಅಂಥೇಳಿ ನಿಮಗೆ ತೋರಿಸ್ತೀನಿ, ಲಾಸ್ಟಿಗೆ ತೋರಿಸ್ತೀನಿ. ಇವಾಗ ಫೈನಲಿ ಇಷ್ಟು ಕಟ್ಕೊಂಡಿದ್ದೀನಿ. ಇಷ್ಟು ಕಟ್ತಾಯಿದ್ದೀನಿ. ಈ ಥರ ಕಟ್ತಾಯಿದ್ದೀನಿ. ಇದು ಯಾವ ಥರ ಅಂಥೇಳಿ ನಿಮಗೆ ತೋರಿಸ್ಲಾ? ಕಾಣ್ತಾ ಇದ್ದೇನಾ? ಇಲ್ಲಿ ಕ್ಲಿಯರಿಂಗ್ಸ್ ಆಗಿ ಕಾಣ್ತಾ ಇಲ್ಲ ಅಂದ್ಕೊಂಡಿದ್ದೀನಿ. ಇದೆ ಇಲ್ಲಿ ಜಡೆ ಹೆಣಿತೀವಲ್ವ, ಆ ಥರ ಹೆಣ್ಕೋತಾ ಇದ್ದೀನಿ ಇವತ್ತು. ಈ ಥರ ಕುಚ್ಚು. ಇನ್ನು ಇದಕ್ಕೆ ಸ್ಟೋನ್ಸ್ ಎಲ್ಲ ಹಾಕಬೇಕು. ಸಿಂಪಲಾಗಿ ಇಷ್ಟು ಕಟ್ಟಿದ್ದೀನಿ. ಇನ್ನು ಮುಕ್ಕಾಲು ಸೀರೆ ಇದೆ. ಕಾಲು ಸೀರೆ ಅಷ್ಟೇ ಕಟ್ಟಿದ್ದೀನಿ. ಇನ್ನು ಮುಕ್ಕಾಲು ಸೀರೆ ಇದೆ. ಅದು ಇವಾಗ ಕಟ್ಕೋತೀನಿ. ಫೈನಲಿಯಾಗಿ ಬೇಗ ಕಟ್ಕೋತೀನಿ. ಇವಾಗ 7:30 ಆಗಿದೆ. ಅಡುಗೆ ಮಾಡೋದಿಲ್ಲ ಅಂಥೇಳಿ ಇವಾಗ ಇದು ಕಟ್ಕೋತೀನಿ. ನಿಮಗೇನು ಪೂರ್ತಿಯಾಗಿ ಕ್ಲಿಪ್ಪಿಂಗ್ಸ್ ಏನೋ ಶೇರ್ ಮಾಡ್ತಾಯಿಲ್ಲ, ಮಧ್ಯಕ್ಕೆ ಶೇರ್ ಮಾಡ್ತೀನಿ. ಪಿಂಕ್ ಥ್ರೆಡ್ ಇಲ್ಲ, ಹಾಗಾಗಿ ಥ್ರೆಡ್ ತಂದ ಮೇಲೆ ಯಾವ ಥರ ಪಿಂಕ್ ಕಟ್ತೀನಿ ಅಂಥೇಳಿನೂ ಶೇರ್ ಮಾಡ್ತೀನಿ, ಸರಿನಾ? ಆಮೇಲೆ ಮತ್ತೆ ಇವಾಗ ಕಂಟಿನ್ಯೂ ಮಾಡಿ ಫಿನಿಶಿಂಗ್ ಆಗುತ್ತೆ, ಆವಾಗಲೂ ಶೇರ್ ಮಾಡ್ತೀನಿ ಆ ವ್ಲಾಗಲ್ಲಿ, ಸರಿನಾ? ಇವಾಗ ಇಷ್ಟು ಕಟ್ಬಿಟ್ಟು ಆಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ.
ಫ್ರೆಂಡ್ಸ್ ಇವಾಗ ಇಷ್ಟು ಕುಚ್ಚು ಕಟ್ಕೊಂಡೆ ಇಷ್ಟ ಆಯಿತು. ಇವಾಗ ಒಂದು ಸ್ವಲ್ಪ ಉದ್ದಿನ ವಡೆ ಮಾಡಬೇಕು ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅದು ನೆನೆ ಹಾಕಿದ್ದೀನಿ. ಇವಾಗ ಉದ್ದಿನ ವಡೆ ಮಾಡಬೇಕು. ನನ್ನ ಹಸ್ಬೆಂಡ್ ಇನ್ನೇನು ಬರ್ತಾರೆ. ಇದು ಇಷ್ಟು ಕುಚ್ಚಿಗೆ ಏನು ಮಾಡ್ತೀನಿ. ಆವಾಗಲೇ 7:30 ಆಗಿತ್ತಲ್ವ, ತುಂಬ ಲೇಟ್ ಆಗುತ್ತೆ. ಹಾಗಾಗಿ ಉದ್ದಿನ ವಡೆ ಮಾಡಿ ಯಾವ ಥರ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಅದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ಶೇರ್ ಮಾಡ್ತೀನಿ. ಯಾಕಂದರೆ ನಾನು ಮರ್ತೋಗ್ಬಿಟ್ಟಿದ್ದೆ ವೀಡಿಯೋಸ್ ಮಾಡ್ತಾಯಿದ್ದೀನಿ ಅಂಥೇಳಿ. ಅದು ವೀಡಿಯೋಸ್ ಆಗಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ಶೇರ್ ಮಾಡ್ತೀನಿ. ಬನ್ನಿ, ಇವಾಗ ಇಷ್ಟು ಕುಚ್ಚು ಕಟ್ಟಿದ್ದೀನಿ ತೋರಿಸಿದ್ನಲ್ವ, ಇಷ್ಟು ಕುಚ್ಚು ಕಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಇದೆ. ಇದು ನಾಳೆನೋ ನಾಡ್ದು ಯಾವಾಗ ಕಟ್ತೀನಿ ಆವಾಗ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನನ್ನ ಹಸ್ಬೆಂಡ್ ಬಂದಿದ ಮೇಲೆ ಪಿಂಕ್ ಕಲರ್ ಥ್ರೆಡ್ಡು ತಂದರು. ಅದು ಕಟ್ಟೋಣ ಅಂದ್ಕೊಂಡೆ, ಹಾಗಾಗಿ ಮರ್ತೋಗ್ಬಿಟ್ಟಿದ್ದೀನಿ ಅಂಥೇಳಿ ಮತ್ತೆ ಕುಚ್ಚು ಕಟ್ಟಬೇಕಲ್ಲ ಅಂಥೇಳಿ ಉದ್ದಿನ ವಡೆ ನೆನೆ ಹಾಕಿರೋದು ಮರ್ತೋಗ್ಬಿಟ್ಟಿದ್ನಲ್ವ. ಹಾಗಾಗಿ ಅದೂ ಕುಚ್ಚು ನಿಲ್ಲಿಸ್ಬಿಟ್ಟು ಇನ್ನೇನು ನಾಳೆ ನಾಡ್ದು ಕಟ್ಸ್ಕೊಳ್ಳೋಣ, ಇನ್ನೂ ತುಂಬ ಟೈಮ್ ಇದೆ ಅಲ್ವಾ, ಆವಾಗ ಕಟ್ಕೊಂಡ್ರೆ ಆಯಿತು ಅಂಥೇಳಿ. ನನಗೆ ಈ ನವಂಬರ್ ಎಂಡಿಗೆ ಹೋಗ್ತಾ ಇರೋದ್ರಿಂದ ನವಂಬರ್ ಎಂಡಿಗೆ ಬೇಕಾಗಿದ್ದರಿಂದ ಇನ್ನೂ ಟೈಮ್ ಇತ್ತು. ಹಾಗಾಗಿ ಕಟ್ಕೊಳ್ಳೋಣ ಅಂದ್ಕೊಂಡು ಆಮೇಲೆ ಕಟ್ಕೊಳ್ಳೋಣ, ನನಗೆ ಯಾವಾಗ ಫ್ರೀ ಇರುತ್ತೆ ಅವಾಗ ಕಟ್ಕೊಳ್ಳೋಣ ಅಂದ್ಕೊಂಡು ಇವಾಗ ನಾನು ಉದ್ದಿನ ವಡೆ ಮಾಡ್ತಾಯಿದ್ದೀನಿ. ಇದೆಲ್ಲ ಎತ್ತಿ ಇಟ್ಬಿಟ್ಟು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತೀನಿ. ಎಲ್ಲ ಫುಲ್ಲು ಥ್ರೆಡ್ ಆಗಿದೆ, ಅದೆಲ್ಲ ಕ್ಲೀನ್ ಮಾಡಬೇಕು. ಅದೇ ಕ್ಲೀನ್ ಮಾಡ್ತಾಯಿದ್ದೆ. ಒಂದು ಸ್ವಲ್ಪ ಬೇರೆ ಸೌಂಡ್ ಬರ್ತಾಯಿತ್ತು, ಹಾಗಾಗಿ ಕಟ್ ಮಾಡಿಬಿಟ್ಟು ಮತ್ತೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಬನ್ನಿ, ಇವಾಗ ಬೇಗ ಉದ್ದಿನ ವಡೆ ಮಾಡೋಣ. ಯಾವ ಥರ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಫ್ರೆಂಡ್ಸ್ ಇವಾಗ ನಾನು ಫಸ್ಟಿಗೆ ಉದ್ದಿನ ಬೇಳೆ ನೆನೆ ಹಾಕಿದ್ನಲ್ಲ, ಬೆಳಗ್ಗೆನೇ ನೆನೆ ಹಾಕಿದ್ದೆ, ಅದು ರುಬ್ಕೊಂಡಿದ್ದೀನಿ. ಅದಕ್ಕೆ ಸಣ್ಣಗೆ ರುಬ್ಕೊಂಡಿದ್ದೀನಿ. ಬೇಗ ಉದ್ದಿನ ಬೇಳೆ ಏನು ಬೇಗ ಮಿಕ್ಸಿ ಆಗಿಬಿಡುತ್ತೆ. ಅದಕ್ಕೆ ನಾನು ಚೆಚ್ಕೊಂಡಿರುವಂತಹ ಮೆಣಸು, ಆಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಶುಂಠಿನೂ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಚಿಟಿಕೆನಷ್ಟು ಸೋಡಾ ಹಾಕ್ಕೊಂಡು ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಸಣ್ಣಕ್ಕೆ ಕಟ್ ಮಾಡಿ ಪೀಸ್ ಕಟ್ ಮಾಡಿ ಕಾಯಿನೂ ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತೀನಿ. ಇದೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸು ಕಾಳು ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಕಾಳು ಮೆಣಸು ಅದಷ್ಟೊಂದು ಖಾರ ಆಗೋದಿಲ್ಲಲ್ವ, ಹಾಗಾಗಿ ಹಸಿಮೆಣ್ಸಿನ್ಕಾಯಿನೂ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾನೇ ಮಾಡ್ಕೊಂಡಿದ್ದೆ. ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಅಷ್ಟು ಹಾಕ್ಕೊಂಡು ಇವಾಗ ನಾನು ಇದು ಸೋಡಾ ಹಾಕ್ಕೋತಾ ಇದ್ದೀನಿ. ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸೋಡಾ ಏನು ಜಾಸ್ತಿ ಹಾಕ್ಕೋತಾ ಇಲ್ಲ. ಇದು ಹಾಕ್ಕೊಂಡು ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡಿ ಆಮೇಲೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್ ಇವಾಗ ಅಕ್ಕಿ ಹಿಟ್ಟೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿಯಾಗಿತ್ತು. ಈಗ ಉದ್ದಿನ ವಡೆ ಅಂದರೆ ಸ್ವಲ್ಪ ಕೈಗೆ ನೀರು ಹಾಕಿ ತೋರಿಸ್ತೀನಿ ನಿಮಗೆ ಯಾವ ಥರ ಎಣ್ಣೆಗೆ ಬಿಟ್ಟೆ ಅಂಥೇಳಿ. ಈ ಥರ ನನ್ನ ಹಸ್ಬೆಂಡೇ ಬಿಟ್ಟಿರೋದು, ನಾನು ಬಿಡಲಿಲ್ಲ. ನಾನೇ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ಸರಿ ಅಂಥೇಳಿ ಅವ್ರು ಮಾಡ್ತಾಯಿದ್ರು. ನನ್ನ ಮಗಳು ನೋಡ್ತಾಯಿದ್ಲು, ನಾನು ವೀಡಿಯೋಸ್ ಮಾಡ್ತಾಯಿದ್ದೆ. ಹಾಗೇ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಯಾವತ್ತೂ ಹಿಂಗೇ ನನ್ನ ಹಸ್ಬೆಂಡು, ನನ್ನ ಮಗಳು ಎಲ್ಲರೂ ಸೇರಿ ಏನಾದರೂ ಮಾಡ್ತಾಯಿರ್ತೀವಿ. ನಮ್ಮೂರೇ ಜನ ಇರೋದ್ರಿಂದ ನಾವು ಯಾವತ್ತೂ ಇಷ್ಟೇ. ಅವರು ಮಾಡ್ತಾಯಿರ್ತಾರೆ, ನಾನು ಏನಾದರೂ ನಾನೇ ಹೇಳ್ಕೊಡ್ತಾ ಇರ್ತೀನಿ, ಅವ್ರು ಮಾಡ್ತಾಯಿರ್ತಾರೆ. ಇಲ್ಲಾಂದರೆ ನಾನು ಮಾಡ್ತಾಯಿರ್ತೀನಿ, ಅವರು ನನಗೆ ಏನಾದರೂ ಹೆಲ್ಪ್ ಮಾಡ್ತಾಯಿರ್ತಾರೆ. ಮನೇಲಿದ್ದಾಗ ಏನಾದರೂ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾಯಿರ್ತಾರೆ. ಇದೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ. ನಾನೊಬ್ಬಳೇ ಮಾಡಬೇಕು ಅಂದರೆ ಲೇಟ್ ಆಗುತ್ತೆ. ಹಾಗಾಗಿ ಅವರು ನಾನು ಮಾಡ್ತೀನಿ ಅಂತಾರೆ. ಸರಿ ಅಂಥೇಳಿ ನಾನು ಕೆಲಸ ಮಾಡ್ತಾ ಇರ್ತೀನಿ ಅಂಥೇಳಿ ಅವರು ಒಂದು ಸ್ವಲ್ಪ ನನಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ತುಂಬ ಹೆಲ್ಪ್ ಮಾಡ್ತಾರೆ, ಸ್ವಲ್ಪ ಅನ್ನೋದಿಲ್ಲ, ತುಂಬಾ ಹೆಲ್ಪ್ ಮಾಡ್ತಾರೆ. ಇವಾಗ ಸ್ವಲ್ಪನೇ ಎಣ್ಣೆ ಹಾಕಿದ್ದೀನಿ. ಯಾಕಂದರೆ ನಿಮ್ಗೆ ಗೊತ್ತು, ನಾನು ಕರೆದಿರೋ ಎಣ್ಣೆ ಮತ್ತು ಏನಕ್ಕೂ ಯೂಸ್ ಮಾಡೋದಿಲ್ಲ. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಏನಾದರೂ ಮಾಡಬೇಕಾದ್ರೆ ಮಾಡ್ತಾಯಿರ್ತೀನಿ. ಇವಾಗ ಇನ್ನೊಂದು ಟ್ರಿಪ್ ಹಾಕ್ತಾಯಿದ್ದೀನಿ. ಅದು ಯಾವ ಥರ ಹಾಕ್ತಾರೆ ಅಂಥೇಳಿ ಅವ್ರು ಈ ಥರ ಹಾಕ್ತಾಯಿದ್ರು. ನಾನು ಹೇಳ್ಕೊಡ್ತಾಯಿದ್ದೆ ಅವ್ರಿಗೆ, ಈ ಥರ ಹಾಕಿ ಈ ಥರ ಚೆನ್ನಾಗಿರುತ್ತೆ, ಆ ಥರ ಬರೋದಿಲ್ಲ ಅಂಥೇಳಿ ಹೇಳ್ಕೊಡ್ತಾಯಿದ್ದೆ. ಸರಿ ಅಂಥೇಳಿ ಅವರು ಹಾಕ್ತಾಯಿದ್ರು. ನಿಮ್ಮ ಮನೇಲಿ ಹೀಗೇನಾ, ಎಲ್ಲರೂ ಹೆಲ್ಪ್ ಮಾಡ್ತೀರಾ ಅಂಥೇಳಿ ಕಮೆಂಟ್ ಮಾಡಿ. ನಾನು ಸ್ವಲ್ಪ ನೈಟ್ ಟೈಮು ವೀಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ಹಾಗಾಗಿ ಸ್ವಲ್ಪ ನಮ್ಮ ಮನೆ ಹತ್ರ ಪಟಾಕಿ ಹೊಡಿತಾಯಿದ್ರು. ಅದು ಸ್ವಲ್ಪ ಸೌಂಡು ಡಿಸ್ಟರ್ಬ್ ಆಗ್ತಾಯಿದ್ರೆ ಸಾರಿ. ಸ್ವಲ್ಪ ಮಧ್ಯಕ್ಕೆ ಪಟಾಕಿ ಜಾಸ್ತಿ ಸೌಂಡು. ಎಷ್ಟೋ ತನಕ ಕಾಯ್ತಾ ಇದ್ದೆ ವೀಡಿಯೋ ಎಡಿಟಿಂಗ್ ಮಾಡೋಕ್ಕೆ, ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಅವರೇನು ಕೇಳೋದಿಲ್ಲ ಅಂಥೇಳಿ ನಾನು ವೀಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ನಾಳೆ ವೀಡಿಯೋಸ್ ಹೋಗಬೇಕು ಅಂಥೇಳಿ ಇವತ್ತು ಕೂತ್ಕೊಂಡು ವೀಡಿಯೋ ಎಡಿಟಿಂಗ್ ಮಾಡಬೇಕಾಗಿದೆ.
ಇವಾಗ ಅವರು ಹಾಕ್ತಾಯಿದ್ರು, ನೀವು ಇದೇ ಥರ ಮಾಡ್ತೀರಾ ಉದ್ದಿನ ವಡೆ, ನೀವು ಯಾವ ಥರ ಮಾಡ್ತೀರಾ ನಿಮ್ಮ ಮನೇಲಿ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ನಾನು ಹಂಗೂ ಹೇಳ್ತಾ ಇದ್ದೆ ಅವ್ರಿಗೆ ನೆಕ್ಸ್ಟ್ ದಿವಸ ಮಾಡ್ತೀನಿ ತಿಂಡಿಗೆ ಅಂಥೇಳಿ. ಅವರು ಬೇಡ ಪರವಾಗಿಲ್ಲ ಸಂಜೆ ಮಾಡ್ಕೊಂಡು ತಿನ್ನೋಣ ಅಂಥೇಳಿ ಮಾಡ್ತಾಯಿದ್ರು. ನಾನು ಕುಚ್ಚು ಕಟ್ತಾ ಇದ್ನಲ್ವ, ತುಂಬಾ ಕೆಲಸ ಆಗೋಯ್ತು. ನನಗೆ ಏನು ಗೊತ್ತಾ ಫ್ರೆಂಡ್ಸ್, ಬೇರೆ ಕಡೆ ಕೊಟ್ಬಿಟ್ಟು ಮಾಡ್ಕೋಬೋದು, ಆದರೆ ನಾನು ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಇಷ್ಟ ಆಗುತ್ತೆ, ಹಾಗಾಗಿ ಮಾಡಿಕೊಂಡೆ. ಇವಾಗ ಅದಲ್ಲೇ ಇರಲಿ. ಇವಾಗ ಉದ್ದಿನ ವಡೆ ನೋಡಿ ಆ ಥರ ಆಗಿದೆ ಅಂಥೇಳಿ ಚೆನ್ನಾಗಾಗಿತ್ತು. ಹಾಗೆ ಮಾಡಿಕೊಂಡು ತಿಂತಾಯಿದ್ವಿ. ಇನ್ನೂ ತುಂಬಾ ಇತ್ತು. ಎಷ್ಟು ಕ್ಲಿಪ್ಪಿಂಗ್ಸಲ್ಲಿ ಬಿಸಿ ಬಿಸಿ ಇದ್ದಾಗಲೇ ತಿನ್ನೋಕೆ ಚೆನ್ನಾಗಿರುತ್ತಲ್ವ, ಹಾಗಾಗಿ ಬಿಸಿ ಬಿಸಿ ತಿಂತಾಯಿದ್ವಿ. ಇದೊಂದು ಸ್ವಲ್ಪ ಇತ್ತು, ನಿಮಗೆ ವೀಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಚೆನ್ನಾಗಾಗಿತ್ತು, ಕ್ರಿಸ್ಪಿನೆಸ್ಸು ಆಗಿತ್ತು. ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಆಗಿತ್ತು. ಬನ್ನಿ ಇವಾಗ ಉದ್ದಿನ ವಡೆ ತಿನ್ನೋಣ. ಹೇಗೆ ಮಾಡಿದ್ವಿ ಅಂಥೇಳಿ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಕುಟ್ಟಿ ತೋರಿಸ್ದೆ, ಅಲ್ಲೂ ಪಟಾಕಿ ಹೊಡೆದ್ರು, ಅದು ಸೌಂಡ್ ಹೊರಟೋಯ್ತು. ಹಾಗಾಗಿ ಇಷ್ಟು ಕ್ಲಿಪ್ಪಿಂಗ್ ಶೇರ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂತೇಳಿನೂ ಕಮೆಂಟ್ ಮಾಡಿ, ಸರಿನಾ? ಬನ್ನಿ ಎಲ್ಲರೂ ಉದ್ದಿನ ವಡೆ ತಿನ್ನೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಮೈ ಚಾನಲ್ ಸಬ್ಸ್ಕ್ರೈಬ್.